ಒಂದು ಸ್ಫೋಟಕವಾದ ರಣರೋಚಕವಾದ ರಾಜಕೀಯ ಒಳಸುಳಿಗಳನ್ನು ಬಲ್ಲಂತಹ ಸನ್ಮಾನ್ಯ ಎಚ್.ಡಿ. ದೇವೇಗೌಡರ ಗರಡಿಯಲ್ಲಿ ಬೆಳೆದಿರುವಂತಹ ಅಹಿಂದ ನಾಯಕರು ಹಾಗೂ ರಾಜ್ಯದ ಮಾಸ್ ಲೀಡರ್ ಆಗಿರುವಂತಹ ಸಿ.ಎಂ. ಸಿದ್ದರಾಮಯ್ಯನವರನ್ನ ಇಳಿಸಿ ಕೆಪಿಸಿಸಿ ಅಧ್ಯಕ್ಷರು ಪ್ರಬಲ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಸಿಎಂ ಮಾಡುತ್ತಾ? ಸ್ನೇಹಿತರೆ, ಇದರ ನಡುವೆ ಕೇಂದ್ರದ ಹಿರಿಯ ಸಚಿವರು, ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವರು, ಉಕ್ಕು ಖಾತೆಯ ಸಚಿವರು ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹಾಗೂ ಅಮಿತ್ ಶಾ ಅವರ ಆತ್ಮೀಯರೂ ಆಗಿರುವಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದು ತನ್ನ ಆತ್ಮೀಯರೊಟ್ಟಿಗೆ. ಆ ಸ್ಟೇಟ್ಮೆಂಟ್ ಏನು? ಹಾಗೂ ಸ್ನೇಹಿತರೆ, ಈ ಸ್ಟೇಟ್ಮೆಂಟ್ ಇಂದ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿಯಾಗಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಭೂಕಂಪನೆ ಆಗಿದೆ. ಆ ಸ್ಟೇಟ್ಮೆಂಟ್ ಏನು ಹಾಗೂ ಅದರಲ್ಲಿ ನಿಜವಾದ ಕಾರಣ ಏನು, ದೂರಾಲೋಚನೆ ಏನು, ಹಾಗೂ ಅದರಲ್ಲಿ ರಾಜಕೀಯ ಕಾರಣ ಏನು ಹಾಗೂ ದುರಾಲೋಚನೆ ಏನು ಎಂಬುದನ್ನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ. ಮಿತ್ರರೇ, ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ನೇರವಾಗಿ, ಸರಳವಾಗಿ, ಕೂಲಂಕುಷವಾಗಿ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಗಲಾಟೆ ತಾರಕಕ್ಕೇರಿದೆ. ಇದರ ಮಧ್ಯೆ ಹೈಕಮಾಂಡ್ಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮನವೊಲಿಸಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲೇ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಅವರ ಬಾಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಬದ್ಧ ವೈರಿಗಳು. ಒಕ್ಕಲಿಗರ ನಾಯಕತ್ವಕ್ಕಾಗಿ ಹಗಲು ರಾತ್ರಿ ಹೋರಾಟ ಮಾಡುವಂತರು, ಯಾವುದೇ ರೀತಿಯಲ್ಲೂ ಸಹಿತ ಯುದ್ಧಕ್ಕೆ ಆಲ್ವೇಸ್ ಸಿದ್ಧರಿರುವಂತವರು, ನೇರ ವಾಗ್ದಾಳಿ ಮಾಡುವಂತವರು. ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷವನ್ನ, ಡಿ.ಕೆ. ಶಿವಕುಮಾರ್ ಅವರನ್ನ ಯಾವ ಮಟ್ಟಕ್ಕೆ ವಿರೋಧಿಸ್ತಾರೆ ಅಂದ್ರೆ ಅದನ್ನ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ಒಕ್ಕಲಿಗರ ನಾಯಕತ್ವ ಹಾಗೂ ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಅಧಿಕಾರದ ದಾಹ. ಸ್ನೇಹಿತರೆ, ಇಂಥ ಕುಮಾರಸ್ವಾಮಿ
ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಬಾಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ನಿಜಕ್ಕೂ ಸಹಿತ ಬೇರೆಯವರು ಬೇಡ, JDS ಪಕ್ಷದವರಿಗೆ ಸಹಿತ ಅದು ಬೇಡ. ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಸ್ಟೇಟ್ಮೆಂಟು ಡಿ.ಕೆ. ಶಿವಕುಮಾರ್ ಅಲ್ಲೇ ಬಹಳಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗಿರಬಹುದು. ಸ್ನೇಹಿತರೆ, ಇದಕ್ಕೆ ನಿಜವಾದ ಕಾರಣ ಏನು? ರಾಜಕೀಯ ದೂರಾಲೋಚನೆ ಏನು? ನಂಬರ್ 1, ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿ ಕೇಳಿ ದೇವೇಗೌಡರ ಮಗ ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜಕೀಯ ಅನುಭವ ಇರುವಂತವರು ಹಾಗೂ ತಮ್ಮ ಶಕ್ತಿ ಎಷ್ಟು, ನಮ್ಮ ವೀಕ್ನೆಸ್ ಎಷ್ಟು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರುವಂತವರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDSನ ಶಕ್ತಿಯನ್ನ ಹಿಗ್ಗಿಸ್ಬೇಕು, ಜಾಸ್ತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹಗಲಿರುಳು ಯೋಚನೆ ಮಾಡುವಂತವರು. ಇಂಥವರ ಬಾಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಂಬರ್ 1 ಕಾರಣ ಏನಪ್ಪಾ ಅಂದ್ರೆ, ಸ್ನೇಹಿತರೆ, ಕಳೆದ ದಿನಗಳ ಹಿಂದೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಶ್ರೀ ಯವರು ನಿರ್ಮಲಾನಂದ ಸ್ವಾಮೀಜಿಯವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಹೌದು, ಬಹಳ ಕಷ್ಟಪಟ್ಟಿದ್ದಾರೆ, ನಮ್ಗೆಲ್ಲರಿಗೂ ಇಷ್ಟ ಇದೆ, ನಮ್ಗೊಂದು ಆಸೆ ಇದೆ, ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ರು, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಪರ್ಯಾಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅದನ್ನ ವಿರೋಧಿಸಿದ್ರು. ನಮ್ಮ ಮಠದ ಸ್ವಾಮೀಜಿಯವರು ರಾಜಕಾರಣವನ್ನ ಮಾತಾಡಬಾರ್ದು, ಯಾರೊಬ್ಬರ ಪರವಾಗಿಯೂ ಮಾತಾಡಬಾರ್ದು, ಇದು ನಮಗೆ ಶೋಭೆ ತರಲ್ಲ ಅಂತ ಹೇಳಿದ್ರು. ಆದರೆ ಯಾವಾಗ ಒಕ್ಕಲಿಗರೆಲ್ಲರೂ ಸಹಿತ ವಿರೋಧಕ್ಕೆ ಸ್ಟಾರ್ಟ್ ಮಾಡಿದ್ರು, ನೇರವಾಗಿ ಕ್ಷಮೆ ಕೇಳಿದ್ರು. ಸ್ನೇಹಿತರೆ, ಆ ಮಾಡಿದ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಈಗ ಆ ತಪ್ಪಿನ ಅರಿವಿನಿಂದ ಡಿ.ಕೆ. ಶಿವಕುಮಾರ್ ಪರವಾಗಿ ಈಗ ಬ್ಯಾಟ್ ಬೀಸ್ತಾ ಇರಬಹುದು ಅಂತ ನಂಬರ್ 1. ನಂಬರ್ 2, ಡಿ.ಕೆ. ಶಿವಕುಮಾರ್ ಅವರು ಪ್ರಬಲ ಒಕ್ಕಲಿಗ ನಾಯಕರೇ, ಪ್ರಬಲ ಸಂಪನ್ಮೂಲ ಇರುವಂತ ವ್ಯಕ್ತಿನೇ. 2023ರ ಚುನಾವಣೆಯಲ್ಲಿ KPCC ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗಿದ್ರು. ಅವ್ರು ಕೇಳ್ತಿದ್ದು ಒಂದೇ, ನನಗೀಗ ಅವಕಾಶ ಬಂದಿದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ, ನೀವು ನನಗೆ ಪೆನ್ ಕೊಡಿ ಅಂತ, ಅಂದ್ರೆ ಓಟ್ ಹಾಕಿ ಅಂತ. ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ನೀವೆಲ್ಲ ನನಗೆ ಓಟ್ ಹಾಕಿ ಅಂತ ಒಕ್ಕಲಿಗ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ರು. ಸ್ನೇಹಿತರೆ, ನಿಜಕ್ಕೂ ಸಹಿತ ಒಕ್ಕಲಿಗರೆಲ್ಲರೂ ಸಹಿತ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಓಟ್ ಹಾಕಿದ್ರು. ಹಾಗೆ ಕಾಂಗ್ರೆಸ್ ಪಕ್ಷ ಅಬ್ಸಲ್ಯೂಟ್ ಮೆಜಾರಿಟಿನೂ ಬಂತು. ಆದರೆ ಇಲ್ಲಿವರೆಗೂ ಸಹಿತ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ. ಇದೇ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್.ಡಿ. ದೇವೇಗೌಡರ ಗರಡಿಯಲ್ಲಿ ಬೆಳೆದಂಥವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಪರವಾಗಿ, ಹೌದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ. ನಂಬರ್ 3, ಸ್ನೇಹಿತರೆ, ಈಗೊಂದು ಸತ್ಯ ನಿಮಗೆ ಅರ್ಥ ಆಗಬೇಕು. ಏನಪ್ಪಾ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಮಾಡಿಬಿಟ್ರೆ ಅವರ ಮೇಲಿರುವಂತಹ ಇಡಿ ಕೇಸ್, CBI ಕೇಸ್ ಹಾಗೂ
ಹವಾಲಾ ಕೇಸ್ಗಳನ್ನು ಓಪನ್ ಮಾಡಿಸಿ, ಇದು ದುರಾಲೋಚನೆ. ಅವರನ್ನ ತೇಜೋವಧೆ ಮಾಡಿ ಅಧಿಕಾರದಿಂದ ಕೆಳಗಿಳಿಸಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಸಹಿತ ಸರಿಯಾಗಿ ಆಡಳಿತ ನಡೆಸಲಿಕ್ಕಾಗಲಿಲ್ಲ ಅಂತ ಜನರಲ್ಲಿ ಮಾಸ್ ಕ್ರಿಯೇಟ್ ಮಾಡಿ, ಹೇಗೂ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇವರೊಟ್ಟಿಗೆ ಬಹಳ ಚೆನ್ನಾಗಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಅವರನ್ನ ತೇಜೋವಧೆ ಮಾಡಿ, ನಾವೇ ಎಚ್.ಡಿ. ಕುಮಾರಸ್ವಾಮಿ ಅವರೇ ಒಕ್ಕಲಿಗರ ಸರ್ವಶ್ರೇಷ್ಠ ನಾಯಕ ಅನ್ನೋದನ್ನ ಪ್ರೂವ್ ಮಾಡಿಕೊಳ್ಳಿಕ್ಕೆ, ಮುಂದಿನ 28ರ ಚುನಾವಣೆಗೆ ಇವೆಲ್ಲವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ದಾರಿಯನ್ನ, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರಬಹುದಾ? ಯಾಕೆಂದ್ರೆ ಇದು ರಾಜಕೀಯ ಕಾರಣ, ಇದು ರಾಜಕೀಯ ದುರುದ್ದೇಶದ ಯೋಚನೆ ಮಾಡಿ. ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ನೀವೇನಂತೀರಿ? ನನ್ನ ಈ ವಿಡಿಯೋ ನೋಡಿದ್ದೀರಾ? ನಿಮಗೆಲ್ಲರಿಗೂ ಶರಣಾರ್ಥಿ. ಮಿತ್ರರೇ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಈ ವಿಚಾರವನ್ನ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.